TV5 ಮೆಗಾ ಉತ್ಸವದ 2ನೇ ದಿನಕ್ಕೆ ಕಾಲಿಟ್ಟಿದ್ದೀವಿ. ಇವತ್ತೇನು ಸ್ಪೆಷಾಲಿಟಿ ಅಂತೀರಾ? ಇವತ್ತು ಸಾಕಷ್ಟು ಸ್ಪೆಷಾಲಿಟಿಗಳಿದೆ. ಅದರಲ್ಲಿ ಇವತ್ತು ಮಹಿಳೆಯರಿಗೋಸ್ಕರನೇ ಒಂದಷ್ಟು ಈವೆಂಟ್ಗಳನ್ನ ಆಯೋಜನೆ ಮಾಡಲಾಗಿದೆ. ಅದರಲ್ಲಿ ಪ್ರಮುಖವಾಗಿ ಕುಕ್ಕಿಂಗ್ ಕ್ವೀನ್ ಅನ್ನೋ ಕಾಂಪಿಟೇಷನ್ ನಡೀತಾ ಇದೆ. ಈಗಾಗಲೇ ನೋಡ್ತಾ ಇರ್ಬೋದು, ನಮ್ಮ ಜೊತೆ ಸುಮಾರು 9 ಮಹಿಳಾ ಮಣಿಗಳು ನಿಂತಿದ್ದಾರೆ. ವಿಧವಾದಂತಹ ತಿಂಡಿ ತಿನಿಸುಗಳನ್ನ ರೆಡಿ ಮಾಡಿ ಇಟ್ಕೊಂಡು ಅವರೆಲ್ಲ ಏನು ಮಾಡಿದ್ದಾರೆ, ಏನು ಸ್ಪೆಷಾಲಿಟಿ ಇದೆ, ಅದರಲ್ಲಿ ಏನೆಲ್ಲ ವೆರೈಟೀಸ್ ಇದೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಅವ್ರ ಪರಿಚಯ ಮಾಡ್ಕೊಳ್ಳೋಣ. ಮೇಡಮ್, ನಿಮ್ಮ ಹೆಸರು? ಸರ್, ನನ್ನ ಹೆಸರು ನಿಧಿ ಅಂತ. ನಾನು ಅಮೃತಹಳ್ಳಿಯಿಂದ ಬಂದಿರೋದು. ಸೊ ಇವತ್ತು TV5 ಮೆಗಾ ಉತ್ಸವ ನಡೀತಾ ಇರೋದು ತುಂಬ ಖುಷಿ ಆಗುತ್ತೆ. ಆಮೇಲೆ ನಮಗೆ ಇದು ಅಪಾರ್ಚುನಿಟಿ ಕೊಟ್ಟಿದ್ದೀರಾ, ತುಂಬ ಥ್ಯಾಂಕ್ ಯು. ಸೊ ನಾನಿವತ್ತು ಬ್ರೋಕನ್ ಬೀಟ್ ಅಂದರೆ ಗೋಧಿ ನುಚ್ಚಲ್ಲಿ ಬಿಸಿಬೇಳೆ ಬಾತ್ ಮಾಡಿದ್ದೀನಿ. ಸೊ ಇದು ಅಂದರೆ ಹೆಲ್ದಿ ಫುಡ್ ಸರ್. ಇದು ಮಕ್ಕಳು ದೊಡ್ಡವರು ಎಲ್ಲರೂ ತಿನ್ಬೋದು. ಸೊ ನಾನು ಇದನ್ನು ಇವತ್ತು ಟ್ರೈ ಮಾಡಿದ್ದೀನಿ. ಗೋಧಿ ನುಚ್ಚಲ್ಲಿ ಬಿಸಿಬೇಳೆ ಬಾತ್ ಮಾಡಿ. ನಾರ್ಮಲ್ ಆಗಿ ಅಕ್ಕಿಯಿಂದ ಬಿಸಿಬೇಳೆ ಬಾತ್ ಮಾಡ್ತಾರೆ, ಅದಕ್ಕೆ ಬಟಾಣಿ ಎಲ್ಲ ಹಾಕ್ಬಿಟ್ಟು ಮಾಡ್ತಾರೆ. ಸೊ ಗೋಧಿ ನುಚ್ಚಲ್ಲಿ ಮಾಡೋದು ಏನು, ಇದರಿಂದ ಏನು ಹೆಲ್ತ್ಗೆ ಏನು ಯೂಸ್ ಆಗುತ್ತೆ ಅಂತ? ಹೆಲ್ತ್ಗೂ ಬೆನಿಫಿಟ್ಸ್ ಇದೆ ಸರ್. ಡಯಾಬಿಟಿಕ್ ಅವರಾಗಲಿ, ಇವನ್ ಚಿಕ್ಕ ಮಕ್ಳಿಗೂ ಇವಾಗ ನಾವು ಆಚೆಯಿಂದ ಅದು ಮೈದಾ ಅಥವಾ ಬೇರೆ ಏನೇ ತಿನ್ಸೋ ಬದಲು ಇದು ತುಂಬ ಹೆಲ್ದಿ ಅನಿಸುತ್ತೆ. ಸೊ ಒಳ್ಳೆಯದು, ಎಲ್ಲರಿಗೂ ಒಳ್ಳೇದು, ಚಿಕ್ಕವರಿಂದ ದೊಡ್ಡವ್ರವರೆಗೂ ಎಲ್ಲರಿಗೂ ಒಳ್ಳೇದು ಫುಡ್. ಕಾಂಪಿಟೇಷನ್ ಅಲ್ಲಿ ವಿನ್ ಆಗ್ತೀರಿ ಅನ್ನೋ ಅಷ್ಟು ಕಾನ್ಫಿಡೆಂಟ್ ಇದೆಯಾ ನಿಮಗೆ? ಹಾಂ ಸರ್, ಹಾಂ, ಕಾನ್ಫಿಡೆಂಟ್ ಇದೆ. ಸೊ ನೋಡೋಣ. 9 ಜನ ಇದ್ದಾರೆ ನಿಮ್ಮ ಜೊತೆ, ನಿಮ್ಮ ಸಹಪಾಠಿಗಳು. ಅವನ್ನೆಲ್ಲರೂ ಬೀಟ್ ಮಾಡಿ ಗೆಲ್ತೀವಿ ಅನ್ನೋ ಕಾನ್ಫಿಡೆಂಟ್? ಹಾಂ ಸರ್, ನನ್ನ ಕಾನ್ಫಿಡೆನ್ಸ್ ಇದೆ. ಮತ್ತೆ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ. ಕಾನ್ಫಿಡೆಂಟ್ ಆಗಿದ್ದೀರಾ ಅಂದ್ರೆ ಇದಕ್ಕಿಂತ ಮುಂಚೆ ಪಾರ್ಟಿಸಿಪೇಟ್ ಮಾಡಿದ್ರಾ ನೀವು? ಇದರಲ್ಲಿ ಗೆದ್ದಿರೋದು ಉಂಟಾ? ಹಾಂ, ಒಂದ್ಸತಿ ಬಿಗ್ ಬಜಾರಲ್ಲಿ ಮೋಸ್ಟ್ಲಿ ZEE5 ಇಂದ ಆಗಿತ್ತು, ಆವಾಗ ನನಗೆ ಬಂದಿತ್ತು ಸರ್, ಫಸ್ಟ್ ಪ್ರೈಸ್ ಬಂದಿತ್ತು. ಆಮೇಲೆ ನಾನು ಆ್ಯಕ್ಚುಲಿ ಬೇಕಿಂಗ್ ಕೋರ್ಸ್ ಎಲ್ಲ ಮಾಡಿದ್ದೀನಿ. ನಾನು ಮಾಸ್ಟರ್ ಡಿಗ್ರಿನೂ ಮಾಡ್ಕೊಂಡಿದ್ದೀನಿ, ಡಿಪ್ಲೊಮಾ ಇನ್ ಬೇಕ್ರಿ ಕೂಡ ಮಾಡಿದ್ದೀನಿ ಬಾಂಬೆಯಿಂದ. ಸೊ ನೋಡೋಣ. ಡಿಪ್ಲೊಮಾ ಬೇರೆ ಮುಗಿಸಿದ್ರ, ಆಲ್ ದ ಬೆಸ್ಟ್. ಅವ್ರಿಗೆಲ್ಲ ಭಯ ಸ್ಟಾರ್ಟ್ ಆಗಿದೆ, ಅಲ್ಲ ಡಿಪ್ಲೊಮಾ ಅಂತೆ. ಎಸ್ ನಮ್ಮ ಜೊತೆ ನೋಡಿ ನೆಕ್ಸ್ಟ್ ಇದ್ದಾರೆ. ಏನೋ ವೆರೈಟಿ ಕಾಣ್ತಾ ಇದೆ, ಹೆಸರು ಗೊತ್ತಾಗ್ತಿಲ್ಲ. ಮೇಡಮ್, ಮೊದಲನೇ ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನಾನು ಲತಾ ವೀರಣ್ಣ ಅಂತ, ಇಲ್ಲೇ ಸಾಕಾರ ನಗರದವಳು. ಪಾರ್ಟಿಸಿಪೇಟ್ ಮಾಡೋಕೆ ತುಂಬ ಖುಷಿ ಆಗುತ್ತೆ. ವೆಯ್ಟ್ ಮಾಡ್ತಾ ಇದ್ದೆ ಯಾವಾಗ ಮಾಡ್ತೀರಾ ನೀವು ಪ್ರೋಗ್ರಾಮ್ ಅಂತ. ಸೊ ತುಂಬ ಖುಷಿಯಿಂದ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ. ಇವತ್ತಿನ ನೀವು ಮಾಡಿರುವಂತ ಸ್ಪೆಷಲ್ ಡಿಶ್ ಬಗ್ಗೆ ಹೇಳ್ಬೇಕು. ಏನಿದು? ನೋಡಕ್ಕೂ ಒಂಥರ ಕಲರ್ಫುಲ್ ಆಗಿದೆ, ಒಂಥರ ಭಯನೂ ಆಗುತ್ತೆ, ನೋಡಕ್ಕೂ ಒಂಥರ ವಿಚಿತ್ರವಾಗಿದೆ. ಭಯ ಪಡೋ ಅಷ್ಟಿಲ್ಲ, ಖುಷಿಯಾಗಿ ಮಾಡ್ಬೋದು, ತಿನ್ಬೋದು. ಇದು ಗೋಧಿ ಹಲ್ವಾ ಇದೆ. ಆ್ಯಕ್ಚುಲಿ ಗೋಧಿ ಅಂದರೆ ಸಾಮಾನ್ಯ ಎಲ್ಲರೂ ಹೆಲ್ತಿ ವೈಸ್ ಒಳ್ಳೆಯದೇ. ಸೊ ಅದರಲ್ಲಿ ಆಯಿಲ್ ಇಲ್ಲ, ಏನಿಲ್ಲ, ತುಪ್ಪದಲ್ಲಿ ಒಂಚೂರು ಮಾಡಿದ್ದೀನಿ ಅಷ್ಟೇ. ಬೆಲ್ಲ ಯೂಸ್ ಮಾಡಿದ್ದೀನಿ, ಸಕ್ಕರೆ ಇಲ್ಲ. ಸೊ ಹೆಲ್ತಿ ವೈಸ್ ಇದು ಗುಡ್. ಯಾರು ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಇವ್ರು ತಿಂದ್ರೆ ಇದನ್ನ ಯೂಸ್ ಆಗುತ್ತೆ. ಈಗ ಅವ್ರು ಹೇಳ್ತಾ ಇದ್ರು ನುಚ್ಚು ತಿಂದ್ರೆ ಡಯಾಬಿಟಿಸ್ ಯೂಸ್ ಆಗುತ್ತೆ ಅಂತ ಹೇಳಿದ್ರು. ಸೊ ಈ ಫುಡ್ ಇಂದ ಸಣ್ಣ ಮಕ್ಕಳಿಂದ ವಯಸ್ಸಾದವರು ತಗೋಬಹುದು, ಯಾವ ಹೆಸಿಟೇಷನ್ ಇಲ್ಲ. ಆರಾಮಾಗಿ 2-3 ಪೀಸ್ ಒಂದೇ ಸಲ ಯೂಸ್ ಮಾಡಿ ತಿನ್ಬೋದು. ಈ ಇವೆಂಟ್ ಬಗ್ಗೆ ಹೇಳೋದಾದ್ರೆ, ಇವತ್ತಿನ ಈ ಕಾರ್ಯಕ್ರಮಗಳ ಬಗ್ಗೆ ಹೇಳೋದಾದ್ರೆ, ಅದೇ ವೆಯ್ಟ್ ಮಾಡ್ತಾ ಇದ್ದೆ ಪಾರ್ಟಿಸಿಪೇಟ್ ಮಾಡೋಕ್ಕೆ. ತುಂಬ ಖುಷಿ ಆಗುತ್ತೆ. ತುಂಬ ಸ್ಪಾನ್ಸರ್ಸ್ ಇದ್ದಾರೆ, ಮತ್ತು ಸ್ಟಾಲ್ಸ್ ಇದೆ. ಅದೆಲ್ಲ ನೋಡಿ ತುಂಬ ಖುಷಿ ಆಗುತ್ತೆ. ನಾರ್ಮಲ್ ಆಗಿ ಡಯಾಬಿಟಿಸ್ ಪೇಷಂಟ್ಗೆ ಸ್ವೀಟು ಇದೆಲ್ಲ ಆಗೋದಿಲ್ಲ. ಸೊ ಅದನ್ನ ಅವ್ರೇನಾದ್ರೂ ಇದನ್ನ ತಿಂದ್ರೆ ಅವ್ರಿಗೆ ಸೈಡ್ ಎಫೆಕ್ಟ್ಸ್ ಆಗುತ್ತಾ ಅಥವಾ ಅವ್ರಿಗೆ ಮ್ಯಾನೇಜ್ ಆಗುತ್ತಾ ಅಂತ? ಮ್ಯಾನೇಜ್ ಆಗುತ್ತೆ ಸರ್, 100% ಗ್ಯಾರಂಟಿ ಕೊಡ್ತೀನಿ, ತಗೋಬಹುದು. ಸೈಡ್ ಎಫೆಕ್ಟ್ಸ್ ಏನು ಆಗಲ್ಲ ಅಂತ? ಅದು ಮನೇಲಿ ಮಾಡಿರೋದ್ರಿಂದ ಇನ್ನೂ ಹೆಲ್ತ್ ವೈಸ್ ತುಂಬಾ ಒಳ್ಳೇದು, ತಗೋಬಹುದು ಆರಾಮಾಗಿ. ಈ ಕಾಂಪಿಟೇಷನ್ ಗೆಲ್ತೀನಿ ಅನ್ನೋ ಕಾನ್ಫಿಡೆಂಟ್ ಇದೆಯಾ? ನಿಮಗೂ ಕೂಡ ನಿಮ್ಮ ಸ್ನೇಹಿತರು ಹೇಳ್ತಾ ಇದ್ರು, ಅವ್ರೇನೋ ಡಿಪ್ಲೊಮಾ ಮುಗಿಸಿದಾರಂತೆ. ಗೆಲ್ತೀನಿ ಬಿಡ್ತೀನಿ ಸೆಕೆಂಡ್ರಿ, ಪಾರ್ಟಿಸಿಪೇಷನ್ ಇಂಪಾರ್ಟೆಂಟ್. ಆಕ್ಚುಲಿ RT ನಗರದಲ್ಲಿ ಸೆಕೆಂಡ್ ಪ್ರೈಸ್ ಬಂದಿತ್ತು ನನಗೆ. ಸೊ ಪಾರ್ಟಿಸಿಪೇಟ್ ಇಂಪಾರ್ಟೆಂಟ್ ಅಷ್ಟೇ. ನಿಜ, ನೀವು ಹೇಳಿದ್ ನಿಜ. ಗೆಲುವು ಸೋಲು ಆಮೇಲೆ ನಾವು ಯಾವಾಗ ಅಲ್ಲಿ ಭಾಗವಹಿಸ್ತೀವಿ ಅದು ಗೆದ್ದಾಗೇನೆ. ಆಲ್ ದ ಬೆಸ್ಟ್, ಒಳ್ಳೇದಾಗಲಿ ನಿಮಗೂ ಕೂಡ. ಮತ್ತೊಬ್ರು ನಮ್ಮ ಜೊತೆ ಇದ್ದಾರೆ. ಅಮ್ಮ, ನೋಡ್ತಾ ಇದ್ದೀನಿ, ಗೊತ್ತಾಗ್ತಾ ಇದೆ. ನಿಮ್ ಪರಿಚಯ ಮಾಡ್ಕೊಂಡ್ಬಿಡಿ, ಆಮೇಲೆ ಟಿಫನ್ ಬಗ್ಗೆ ನಾವು ಆರಾಮಾಗಿ ಊಟದ ಬಗ್ಗೆ ಮಾತಾಡ್ತೀವಿ. ಇಲ್ಲೇ ಸರ್ಕಾರ ನಗರದಿಂದ ಬಂದಿರುತ್ತೆ. ಎಷ್ಟು ವರ್ಷಗಳಿಂದ ಈ ಕಾಂಪಿಟೇಷನ್ ಭಾಗವಹಿಸ್ತಿದ್ರೆ ಇದಕ್ಕಿಂತ ಮುಂಚೆ ಎಲ್ಲಾದ್ರೂ? ಇಲ್ಲ, RT ನಗರದಲ್ಲಿ ಒಂದ್ಸಲ ಹೋಗಿದ್ವಿ ಇವ್ರ ಜೊತೆಗೆ, ಮತ್ತೆ ಇನ್ನೆಲ್ಲಿ ಮಾಡ್ಲಿಲ್ಲ. ಫುಡ್ ಬಗ್ಗೆ ಹೇಳಿ. ಫುಡ್ ಕ್ಯಾಪ್ಸಿಕಮ್ ಬಾತ್ ಅಂತ ಇದು ಎಲ್ಲ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ತಿನ್ಬಹುದು, ಚೆನ್ನಾಗಿರುತ್ತೆ ಟೇಸ್ಟ್ ಆಗಿ. ಮತ್ತೆ ಎಲ್ಲ ಆರೋಗ್ಯಕ್ಕೂ ಒಳ್ಳೇದು. ಎಣ್ಣೆ ಸ್ವಲ್ಪ ಕಡಿಮೆ ಹಾಕಿ ಮಾಡಿದೀವಿ. ನಿಮ್ ಸ್ಪೆಷಲಿಸ್ಟ್ ನೀವು, ಇದ್ರಲ್ಲಿ ಸ್ಪೆಷಲಿಸ್ಟಾ ನೀವು? ಇದನ್ನೇ ಸೆಲೆಕ್ಟ್ ಮಾಡ್ಕೊಂಡ್ ಬಂದಿದ್ದೀರಾ ಅಂತಂದ್ರೆ ನಿಮ್ಮ ಮನೆ ಎಲ್ಲರೂ ಇಷ್ಟಪಡ್ತಾರೆ ಇದನ್ನ? ಇಷ್ಟಪಡ್ತಾರೆ. ಬೇರೆ ಏನ್ ಮಾಡ್ತೀರಾ ನೀವು ಸ್ಪೆಷಲ್? ಇನ್ನು ಬಿಸಿಬೇಳೆ ಬಾತು, ಮತ್ತೆ ಪುಳಿಯೋಗರೆ ಅವೆಲ್ಲ ಮಾಡ್ತೀವಿ. ಆಲ್ ದ ಬೆಸ್ಟ್ ಅಮ್ಮ, ನಿಮ್ಗೆ ಒಳ್ಳೇದಾಗ್ಲಿ. ನಿಮ್ ಕ್ಯಾಪ್ಸಿಕಮ್ ಬಾತ್ಗೆ ಫಸ್ಟ್ ಪ್ಲೇಸ್ ಬರ್ಲಿ ಅಂತ ನಾನು ವಿಶ್ ಮಾಡ್ತೀನಿ. ಎಸ್, ನೆಕ್ಸ್ಟ್ ಒಬ್ರು ಇದ್ದಾರೆ ನಮ್ಮ ಜೊತೆಗೆ. ಏನೋ ವಿಚಿತ್ರವಾಗಿದೆ. ಎಸ್, ಮಾತಾಡೋಣ. ಮೊದಲು ಪರಿಚಯ ಮಾಡ್ಕೊಬಿಡಿ. ನನ್ನ ಹೆಸರು ನಿರ್ಮಲಾ ಅಂತ. ನಾನು ಇಲ್ಲಿ ಅಮ್ಕೋ ಲೇಔಟ್ ಕೊಡಿಗೆಯಲ್ಲಿ
ಸೊ ನಾನು ಫಾರ್ಮಸಿಸ್ಟು, ಬಟ್ 8 years ಇಂದ ಪ್ರೀ ಸ್ಕೂಲ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಇವಾಗ ನಿಮ್ಮ ಇವು ಡಿಫ್ರೆಂಟ್ ಆಗಿ ಕಲರ್ಫುಲ್ ಆಗಿದೆ, ಗ್ರೀನು ಸೌತೆಕಾಯಿ ಏನೋ ಡಿಫ್ರೆಂಟ್ ಡಿಸೈನ್ ಎಲ್ಲ ಮಾಡಿದೀರಾ, ನೋಡಕ್ ಒಂಥರ ಡಿಫ್ರೆಂಟ್ ಆಗಿದೆ. ಏನ್ ಹೆಲ್ತ್ ಬೇಸ್ಡ್ ಪ್ಯಾಕೇಜ್, ಮಕ್ಕಳಿಗೆ ಪ್ರೋಟೀನ್ಸ್ ಲೈಕ್ ತುಂಬಾ ಜನಕ್ಕೆ ಸೋಯಾ ಚಂಕ್ಸ್ ಇಂದ ಏನು ಮಾಡೋದು ಅಂತ ಅಷ್ಟು ಗೊತ್ತಾಗಲ್ಲ. ಸೊ ಇದು ಸೋಯಾ ಚಂಕ್ಸ್ ಇಂದ ಮಾಡಿರೋ ಶೀ ಕಬಾಬ್. ಸೊ ಯೂಶಲಿ ಇದು ಮಟನ್ ಚಿಕನ್ ಮಿನ್ಸ್ ಮಾಡಿ ಮಾಡ್ತಾರೆ. ಸೊ ಇದು ವೆಜಿಟೇರಿಯನ್ ಅವ್ರಿಗೆ ಈ ತರ ಮಾಡ್ಕೊಡ್ಬೋದು. ಅಂಡ್ ಇದು ಕರ್ಡ್ ಮತ್ತೆ ಮಿಂಟ್ ಚಟ್ನಿ, ಸೊ ಅದರ ಕಾಂಬಿನೇಷನ್ ಆಗಿ ಒಂದು ಡಿಪ್. ಮತ್ತೆ ಮಕ್ಕಳಿಗೆ ಈ ನಡುವೆ ಏನ್ ಕೊಟ್ರೇನು ಅವ್ರು ಮೇಯೋನೇಸ್ ಕೇಳ್ತಾರೆ, ಸೊ ಹಂಗಾಗಿ ಅದನ್ನು ಅದ್ರ ಜೊತೆ ಕಾಂಬಿನೇಷನ್. ನಾರ್ಮಲ್ ಆಗಿ ಇವತ್ತಿನ ದಿನಗಳಲ್ಲಿ ಎಲ್ಲ ಹೋಟ್ಲು ಫುಡ್ ಅಡ್ಜಸ್ಟ್ ಆಗಿರೋ ತುಂಬಾ ಜನ. ಇದು ನೋಡಕ್ ಹೋದ್ರೆ ಹೋಟ್ಲು ಫುಡ್ ತರ ಇದ್ರೂ ಕೂಡ ಮನೇಲೂ ನೀವು ಮಾಡ್ಕೊಂಡು ಊಟ ಮಾಡ್ಬೋದಾ? ಹೌದು ಹೌದು, ಇದು ಮನೇಲಿ ಮಾಡಿರೋದು. ಲೈಕ್ ಇದು ತುಂಬಾ ಹೆಲ್ದಿ, ತುಂಬಾ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಇಂದ ಮನೇಲಿ ತುಂಬಾ ಈಸಿಯಾಗಿ ಮಾಡ್ಬೋದು. ಬೇರೆ ಏನೇನು ಸ್ಪೆಷಲಿಸ್ಟ್ ನೀವು? ಬೇರೆ ಏನೇನು ಸ್ಪೆಷಲಿಸ್ಟ್? ಅಲ್ಲ, ಮನೇಲಿ ಟ್ರೈ ಮಾಡ್ತಾ ಇರ್ತೀನಿ, ಬಟ್ ಕಾಂಪಿಟೇಷನ್ ಅಂತ ಬಂದಾಗ ಇದು ಫಸ್ಟ್ ಟೈಮ್ ನಾನು ಪ್ರೆಸೆಂಟೇಷನ್ ಮಾಡ್ತಾ ಇದ್ದೀನಿ. ಮನೇಲಿ ನೀವೇನೇ ಪ್ರಯೋಗ ಕಂಡಿಡಿದ್ರು ಅದು ಪ್ರಯೋಗ ನಿಮ್ಮ ಯಜಮಾನ್ರ ಮೇಲೆ ಆಗ್ತಾರೆ. ನನ್ನ ಮಗಳು, ನಮ್ಮ ಮನೆಯವರು, ನಮ್ಮ ಅಪ್ಪ ಅಮ್ಮ ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡು ಓಕೆ ಹೇಳಿದಾರಾ ಚೆನ್ನಾಗಿದೆ ಅಂತ? ಹಾ ಹೇಳಿದ್ದಾರೆ. ತುಂಬಾ ನಿಮ್ಮ ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ ನಿಮ್ಗೆ. ಮತ್ತೊಂದಿದೆ ಇಲ್ಲಿ ಮೇಡಮ್, ಅದ್ರ ಬಗ್ಗೆ ಮಾತಾಡೋಣ. ಮೊದಲು ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನಾನು ಆಶಾ ಅಂತ. ನನ್ನ ಪ್ರೊಫೆಷನ್ ಟೀಚಿಂಗು, ಟೀಚರು ಹೆಡ್ ಮಿಸ್ಟ್ರೆಸ್ ಆಗಿ ಒಂದು 15 ವರ್ಷ. ನಮ್ಮ ಹಸ್ಬೆಂಡ್ ಎಲ್ಲಿ ಟ್ರಾನ್ಸ್ಫರ್ ಆಗ್ತಾರೋ ಗೆಸ್ಟೆಡ್ ಆಫೀಸರು ಎಲ್ಲ ಕಡೆ ಕೆಲಸ ಮಾಡಿ ಬಂದಿದ್ದೀನಿ. ಅದ್ರ ಜೊತೆಲಿ ಅಡಿಷನ್ ಇದು ಕುಕ್ಕಿಂಗ್ ಪ್ಯಾಷನ್ನು ಮತ್ತು ಸಿಂಗಿಂಗ್ ಪ್ಯಾಷನ್ನು. ನಾನು ಇದುವರೆಗೂ ಒಂದು 250 ಕುಕ್ಕಿಂಗ್ ಶೋಸ್ ಕೊಟ್ಟಿದ್ದೀನಿ, ಎಲ್ಲ ಚಾನಲ್ಸ್, ಉದಯ, ಸ್ಟಾರ್ ಸುವರ್ಣ, ಎಟ್ಸೆಟ್ರಾ. ಮತ್ತು ಅಮೂಲ್ ಅಂತ ಲೈವ್ ಶೋಸ್ ಕೊಡ್ತಾಯಿದ್ದೀನಿ. ಅದು ಇಡೀ ವರ್ಲ್ಡೇ ನೋಡುತ್ತೆ. ನಮ್ಮ ಕರ್ನಾಟಕದಿಂದ ನಾನು ಒಬ್ಬಳೇ ಮಾಡ್ತಾ ಇರೋದು. ಸೂಪರ್, 250 ಶೋಗಳು, ಅದರಲ್ಲೂ ಅಮೂಲ್ ಅಂತ ಒಂದು ಕಾರ್ಯಕ್ರಮ ಭಾಗವಹಿಸಿದ್ದೀರಿ. ಮತ್ತೆ ಈ ಫುಡ್ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅಂತ ನಾವು ಗೆಸ್ ಮಾಡಬಹುದು. ಫುಡ್ ಬಗ್ಗೆ ಹೇಳಿ. ಇದು ಗ್ರೀನ್ ಪೀಸ್ ಖೀರ್ ಅಂತ. ನಾನು ಹೊಸ ಪ್ರಯೋಗ ಮಾಡ್ತಾನೆ ಇರ್ತೀನಿ. ಈಗ ಸೀಸನಲ್ ವೆಜ್, ಇದು ವೆಜಿಟೇಬಲ್, ಹಂಗಾಗಿ ಅಲ್ಲ ಇವಾಗ ಸೀಸನ್ ನಡೀತಾ ಇದೆ, ಏನೇನು ಮುಗಿಯತ್ತೋ ಏನೋ. ಗ್ರೀನ್ ಪೀಸ್ ಅದು ಒಳ್ಳೇದು, ಪ್ರೋಟೀನ್. ಮತ್ತೆ ಹಾಲು ಇನ್ನ ಒಳ್ಳೇದು. ಸಕ್ಕರೆ ಬೇಕಾದ್ರೆ ಹಾಕೋಬಹುದು, ಇಲ್ಲ ಹಂಗೆ ಕುಡಿಬೋದು. ಇದು ಇಲ್ಲಿ ಕಾಂಪಿಟೇಷನ್ ಅಂತ ಬಂದಾಗ ಅದು ಪರ್ಫೆಕ್ಟ್ ಆಗೇ ಇರಬೇಕು. ಹಂಗಾಗಿ ಸಕ್ಕರೆ ಇದು ಮಿಕ್ಕಿದೆಲ್ಲ ಹೆಲ್ದಿ ಇದೆ, ಸಕ್ಕರೆ ಒಂದಿದೆ, ಅದು ಬೇಕಾದ್ರೆ ತೆಗೆಸಿ ಬೇರೆ ಹಾಕೋಬಹುದು. ಬಟ್ ಇಟ್ ಹೆಲ್ತ್ಗೆ ತುಂಬ ಒಳ್ಳೆಯದು. ಹಾಲು ಒಳ್ಳೆಯದು, ಕ್ಯಾಲ್ಶಿಯಂ ಇರುತ್ತೆ, ಇಟ್ ಈಸ್ ಪ್ರೆಸೆಂಟ್ ಇನ್ ಆಲ್ ದ ವೈಟಮಿನ್ಸ್. ಆಮೇಲೆ ಇದು ಗ್ರೀನ್ ಪೀಸು ಇಟ್ಸ್ ರಿಚ್ ಇನ್ ಪ್ರೋಟೀನ್ ಎವ್ರಿಥಿಂಗ್ ಎಟ್ಸೆಟ್ರಾ. ಸೊ ಇನ್ನೇನು ಹಾಕೇ ಇಲ್ಲ, 3-4 ಇಂಗ್ರೀಡಿಯೆಂಟ್, ಬಾದಾಮು, ಗೋಡಂಬಿ, ಅದರ ಡ್ರೈ ಫ್ರೂಟ್ಸ್. ಇಟ್ಸ್ ಸೊ ಟೋಟಲಿ ಇಟ್ಸ್ ಅ ಹೆಲ್ದಿ ರೆಸಿಪಿ ಆ್ಯಂಡ್ ಸೀಸನ್ನಲ್ಲಿ ಬಂದಾಗ ನಾವು ಉಪಯೋಗಿಸ್ಬೇಕು. ದೇವ್ರು ಅದಕ್ಕೆ ಆ ಸೀಸನ್ನಲ್ಲಿ ಇದನ್ನು ಬಿಟ್ಟಿರ್ತಾರೆ, ನಾವು ಅವಾಗ ಸೀಸನಲ್ಲಿ ಯೂಸ್ ಮಾಡಲೇಬೇಕು ಅಂತ ಮಾಡಿದ್ದೀನಿ. ಈಗಾಗಲೇ 2 ಅಮೂಲ್ ಶೋಲ್ ಕೊಟ್ಟು ಕುಕಿಂಗ್ ಎಕ್ಸ್ಪರ್ಟ್ ಅಂತ ಬಂತು ನನಗೆ. ಸೂಪರ್, ಆಲ್ ದ ಬೆಸ್ಟ್, ನಿಮ್ಗೆ ಒಳ್ಳೇದಾಗ್ಲಿ. ಇವತ್ತು ಕೂಡ ಒಂದು ಗೆಲುವು ನಿಮ್ದಾಗ್ಲಿ ನಿಮ್ಮ ಸಹಪಾಠಿಗಳ ಜೊತೆಗೆ. ಎಸ್, ಮತ್ತೆ ನಮ್ಮ ಜೊತೆ ಹೊಸ ಒಬ್ರು ಏನೋ ಕಂಟೆಸ್ಟೆಂಟ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಅಮ್ಮ ಹೇಳಿ, ನಿಮ್ಮ ಬಗ್ಗೆ ಪರಿಚಯ ಮಾಡ್ಕೊಳ್ಳಿ. ನಾನು BK ಯಶೋಧ ಅಂತ, ಇಲ್ಲೇ ಸಾಕಾರನಗರದಿಂದ ಬಂದಿದ್ದೀನಿ. ಸಾಕಷ್ಟು ಕಾಂಪಿಟಿಷನ್ಸ್ ಎಲ್ಲ ಅಟೆಂಡ್ ಮಾಡಿದ್ದೀನಿ, ಗೆದ್ದಿದ್ದೀನಿ ಕೆಲವೊಂದೆಲ್ಲ. ಲಾಸ್ಟ್ ಟೈಮು ರಾಜಾಜಿನಗರದಲ್ಲಿ 2nd ಪ್ರೈಸ್ ಗೆದ್ದೆ. ಇಲ್ಲೂ ನಡೆದಾಗ 2 years ಬ್ಯಾಕ್ ಗೆದ್ದಿದ್ದೆ. ನಿಮ್ಮ ಮಾಡಿರುವಂತ ಸ್ವೀಟ್ ಬಗ್ಗೆ ಹೇಳಿ. ಕಜ್ಜಾಯ ಅಂತ, ನಮ್ಮದು ಬೆಂಗಳೂರು ಸುತ್ತಮುತ್ತ ಎಲ್ಲ ತುಂಬ ದೀಪಾವಳಿ ಸ್ಪೆಷಲ್. ಅದು ತುಂಬ ಇಷ್ಟಪಟ್ಟು ತಿನ್ನೋವಂಥ ಫುಡ್, ಅದು ಮಕ್ಕಳಿಂದ ಹಿಡಿದು ಎಲ್ಲ ಏಜ್ ಗ್ರೂಪು. ಆಮೇಲೆ ಒಂದ್ಸಲಿ ಟೇಸ್ಟ್ ಮಾಡಿ ಗೊತ್ತಾಗುತ್ತೆ. ಅಲ್ಲ, ಈಗ ನಾರ್ಮಲ್ ಆಗಿ ಎಲ್ಲ ಕಡೆ ಕಜ್ಜಾಯ ಸ್ಪೆಷಲ್ ಆಗಿ ಮಾಡೇ ಮಾಡ್ತಾರೆ. ನೀವು ಮಾಡಿರೋ ಕಜ್ಜಾಯ ಸ್ಪೆಷಲ್ ಏನು ಅಂತ ತಿಂದ್ಮೇಲೆ ಗೊತ್ತಾಗುತ್ತೆ ನಿಮಗೆ. ಸಸ್ಪೆನ್ಸ್, ತಿಂದ್ಮೇಲೆ ಹೇಳಿ ನೀವೇ ಚೆನ್ನಾಗಿದೆ ಅಂತ. ನಮ್ಮ ಫ್ರೆಂಡ್ಸು ಎಲ್ಲ ತುಂಬಾ ಇಷ್ಟಪಡ್ತಿದ್ದಾವೆ ಅದನ್ನ. ನಾನು ಮಾಡೋ ಸ್ಪೆಷಲ್ ಕಜ್ಜಾಯಕ್ಕೆ. ನೋಡೋಣ, ನಿಮ್ಮ ಕಜ್ಜಾಯ ತಿಂದ್ಮೇಲೆ ಸ್ಪೆಷಲ್ ಅಂತ ಹೇಳಿ ಸಸ್ಪೆನ್ಸ್ ಕಾಯ್ದುಕೊಂಡಿದ್ರೆ ಹಂಗೆ ಇರಲಿ. ಅದಾದ್ಮೇಲೆ ನೀವು ಪ್ರೈಸ್ ಬಂದಾಗ ಅಥವಾ ನಮ್ಮ ಜಡ್ಜಸ್ ಚೆಕ್ ಮಾಡಿ ಹೇಳ್ತಾರೆ ನಿಮಗೆ. ಎಸ್, ನಮ್ಮ ಜೊತೆಗೆ ಮತ್ತೊಬ್ರು ಕಂಟೆಸ್ಟೆಂಟ್ ಇದ್ದಾರೆ. ಅಮ್ಮ ನಮಸ್ತೆ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನಾನು ಸುಭದ್ರಾ ಅಂತ, ಇಲ್ಲೇ ಸಾಕಾರ ನಗರದಲ್ಲಿ ಇರೋದು. ಬಟ್ ನಾನು ಮಲೆನಾಡು ಶಿವಮೊಗ್ಗ ಸಾಗರದ ಊರಿನವಳು. ಅದಕ್ಕೋಸ್ಕರ ಮಲೆನಾಡಿನ ಸ್ಪೆಷಲ್ ಒಡಪೆ ಅಂತ ಮಾಡ್ತೀವಿ ನಾವು, ಅದನ್ನ ಮಾಡಿದ್ದೀನಿ. ಇದ್ರ ಹೆಸರು ಒಡಪೆನಾ? ಹೌದು, ಇದ್ರ ಹೆಸರು ಒಡಪೆ ಅಂತ. ಇದು ಮಾಮೂಲಿ ತವಾದಲ್ಲಿ ಮಾಡೋದಲ್ಲ, ಇದು ತಟ್ಟೆ, ಅಲ್ಯೂಮಿನಿಯಂ ತಟ್ಟೆನಲ್ಲಿ ಬಹಳ ಈಸಿಯಾಗಿ ಮಾಡ್ಬೋದು. ಅದನ್ನ ಕಾಯಿಸೋದು ಎಲ್ಲ ಬೇಡ, ಡೈರೆಕ್ಟ್ ಆಗಿ ಇದು ಸ್ಟವ್ ಮೇಲೆ ಇಟ್ಬಿಡ್ಬೋದು. ಇದನ್ನ ಕಾಯಿಸ್ಬೋದು. ಇದು TV9 ಪ್ರೋಗ್ರಾಮ್ ಆದ್ರಿಂದ TV9 ಅಲ್ಲ, ಸಾರಿ TV5 ಪ್ರೋಗ್ರಾಮ್ ಆದ್ರಿಂದ
ಇದು ಹಾಕಿದ್ದೀನಿ ಇದರಲ್ಲಿ. ಹಿಟ್ಟು ಯಾವ್ದು ಬಳಸಿರೋದು ನೀವು ಇಟ್ಟಿದ್ದಕ್ಕೆ? ಇದು ಜೋಳ ಹಿಟ್ಟು, ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು 3 ಹಾಕಿದ್ದೀನಿ. ಇದಕ್ಕೆ ಒಂದು 15 ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ. ಸೊಪ್ಪುಗಳು, ತರಕಾರಿಗಳು, ಜೀರಿಗೆ ಅದೆಲ್ಲದು ತುಂಬ ಹಾಕಿದ್ದೀನಿ. ಇದು ಹೆಲ್ದಿ ಡಿಶ್ಶು. ಎಣ್ಣೆನೂ ಕಡಿಮೆ ಹಾಕಿದ್ದೀನಿ. ಭಾಳ ಈಸಿ ಮೆಥಡಲ್ಲಿ ಮಾಡೋ ಅಂಥದ್ದು ವಡಪೆ ಇದು. ಇದು ನಮ್ಮ ಮಲೆನಾಡು ಕಡೆ ಫೇಮಸ್. ಇದು ನಾವು ಯಾವುದೇ ಸಿಪ್ಪೆ ಬೀಜ ಯಾವುದನ್ನು ಬಿಡೋದಿಲ್ಲ, ಎಲ್ಲದನ್ನು ರುಬ್ಬಿ ಇದಕ್ಕೆ ಹಾಕ್ಬಿಡ್ತೀವಿ, ಹೆಲ್ತಿಗೆ ಒಳ್ಳೇದು ಅಂತ. ಅದೇ ನಮ್ಮ ಸ್ಪೆಷಾಲಿಟಿ ಮಲೆನಾಡುದು. TV5 ಅಂತ ಬೇರೆ ಬರ್ಕೊಂಡು ಬಂದಿದ್ರಿ. ಇವತ್ತಿನ ಶೋ ಬಗ್ಗೆ ಹೇಳೋದಾದ್ರೆ? ನನಗೆ ಖುಷಿ ಆಯಿತು ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. TV5 ಅವರಿಗೆ ತುಂಬ ಥ್ಯಾಂಕ್ಸು. ನೋಡೋಣ ಏನಾಗುತ್ತೆ ಅಂತ. ನಾನು ಗೆಲ್ತೀನಿ ಅನ್ನೋ ವಿಶ್ವಾಸ ಇದೆ ನನಗೆ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಮ್ಯಾಮ್, ಒಳ್ಳೇದಾಗಲಿ. ಎಲ್ಲರೂ ಕೂಡ ಅದೇ ಕಾನ್ಫಿಡೆಂಟ್ ಅಲ್ಲಿ ಇದ್ದಾರೆ. ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ. ಈ ಕಡೆ ಬರೋಣ. ಮತ್ತೆ ಈ ಕಡೆ ವೆರೈಟಿ ಕಲರ್ಫುಲ್ ಆಗಿ ಕಾಣ್ತಿದೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಲರ್ಫುಲ್ ಆಗಿ ಕಾಣ್ತಿದೆ. ಮೇಡಮ್ ನಮಸ್ತೆ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ರಾಖಿ. ನಾನು 9th ಕ್ರಾಸ್ B ಬ್ಲಾಕ್ ಅಂತ ಬರ್ತೇನೆ, ಸಾಕಾರ್ ನಗರ ಅಂತ. ಸೊ ಇದು ಮಾಡಿರೋದು ಚೈಲ್ಡ್ ಅಂದರೆ ಕಿಡ್ಸಿಗೆ ಸ್ಪೆಷಲಿ ಇದು. ಸೊ ಇದು ನೀವು ಸ್ಟಾರ್ಟರ್ ಅಂತ ಕೊಡೋದು. ಇದು ಮೇನ್ ಕೋರ್ಸು ಡಿಶ್ಶು. ಇದು ರೋಟಿ, ಚಪಾತಿ, ಮತ್ತು ಇದು ಒಂದು ಪರೋಟ. ಸೊ ಇದು ವೆಜ್ ಮರಾಠ ಅಂತ ಇದ್ರ ಹೆಸರು. ವೆಜ್ ಮರಾಠ ಅಂತ. ಸೊ ಇದು ಸ್ಟಾರ್ಟರು. ಇದನ್ನೇ ನಾವು ಇದರ ಗ್ರೇವಿ ಜೊತೆಗೆ ಹಾಕ್ಕೊಟ್ಟಿರೋದು. ಸೊ ಇದು ಚಪಾತಿ, ಇದು ಆಲೂಗಡ್ಡೆ ಇರೋದು ಅಂಥದ್ದು. ಇದು ಬಂದು ರೋಟಿ, ಇದು ಪರೋಟ. ಇದರಲ್ಲಿ ನಿಮಗೆ ಪಾಪಡ್ ಬರುತ್ತೆ, ಈ ಥರ ಪಾಪಡ್ ಬರುತ್ತೆ. ಸೊ ಇದೆಲ್ಲ ಕಿಡ್ಸಿಗೆ ಇಷ್ಟವಾಗ ಅಂಥದ್ದು ಐಟಮ್ಸ್. ಇದು ನೋಡಕ್ ಒಂಥರ ವಡೆ ಬೋಂಡ ಆ ಥರ ಫೀಲ್ ಆಗುತ್ತಲ್ಲ. ಏನಿದೆ ಅಂದರೆ ಕ್ಯಾರೆಟ್ ಇದೆ, ಕೋಸಿದೆ, ಎಲೆಕೋಸು, ಆಲೂಗಡ್ಡೆ ಇದೆ, ಕೊತ್ತಂಬರಿ, ಕರಿಬೇವು ಅದೆಲ್ಲ ಇದೆ. ಯೂಶಲಿ ಮಕ್ಕಳು ಸೈಡಿಗೆ ಇಡ್ತಾರೆ, ನಾವು ಅದೆಲ್ಲ ಸ್ಮ್ಯಾಶ್ ಮಾಡಿ ಒಂದು ಬಾಲ್ ಥರ ಅವ್ರಿಗೆ ಎಲ್ಲನೂ ತಿನ್ನಕ್ಕೆ ಕೊಡ್ತಾ ಇರೋದು. ಹೆಲ್ತ್ ಪರ್ಪಸ್ ಏನು ಸೈಡ್ ಎಫೆಕ್ಟ್ಸ್ ಆಗೋದು? ಯಾಕಂದ್ರೆ ಮಸಾಲೆ ಐಟಮ್ ಇರೋದ್ರಿಂದ. ಏನೋ ಮಸಾಲ ಅಂತ ಏನೂ ಇಲ್ಲ, ಮನೆಯಲ್ಲಿ ಸಿಗುವಂಥ ತರಕಾರಿನೇ ಅದು ಬಳಸಿ ನಾವು ಮಾಡ್ತಾ ಇರೋದು. ಬೀನ್ಸು, ಕ್ಯಾರೆಟು, ಇದನ್ನೇ ಕಡಲೆ ಹಿಟ್ಟು ಅದಷ್ಟೇ. ಏನು ಟೇಸ್ಟ್ ಮೇಕರ್ ಅಂತ ಯಾವುದೂ ಇಲ್ಲ, ಆ ಥರದ್ದು ಯಾವುದೂ ಹಾಕಿರಲ್ಲ. ಇವತ್ತಿನ ಶೋ ಬಗ್ಗೆ ಹೇಳೋದಾದ್ರೆ ಮ್ಯಾಮ್? ಸರ್ ಇದು ನಾನು ಫಸ್ಟ್ ಟೈಮು ನೋಡ್ತಾ ಇದ್ದೆ ಇಷ್ಟು ದಿವಸ ಆಡಿಯನ್ಸ್ ಅಂತ. ಇವತ್ತು ಪಾರ್ಟಿಸಿಪೇಟ್ ಮಾಡ್ತಾ ಇರೋದು ಫಸ್ಟ್ ಟೈಮು. ಖುಷಿ ಅನ್ನಿಸ್ತಾ ಇದೆ. ಸೊ ಇವಾಗ ಐಡಿಯಾ ಬರ್ತಾ ಇದೆ ಯಾವ ಥರ ಏನು ಹೇಗೆ ಥರ ಪ್ರಿಪೇರ್ ಮಾಡಬೇಕಂತ. ಅವರೆಲ್ಲ ದಿಗ್ಗಜರು, ಅವ್ರ ಮುಂದೆ ನಾವು ಏನೂ ಅಲ್ಲ. ಸೊ ಟ್ರೈ ಮಾಡ್ತಾ ಇದ್ದೇವೆ. ಒಳ್ಳೇದಾಗಲಿ. ದಿಗ್ಗಜರು ಇದ್ದಾರೆ, ಇವು ಕಲ್ತ್ಕೊಂಡು ನೆಕ್ಸ್ಟ್ ಟೈಮ್ ಇನ್ನೊಂದ್ಸರಿ ಆಗಲಿ. ಈ ಸಲ ಫಸ್ಟ್ ಬರಲಿ ಅಂತ ವಿಶ್ ಮಾಡ್ತೀನಿ. ಎಸ್, ನಮ್ಮ ಈ ಈ ಒಂದು ಕಾಂಪಿಟೇಷನ್ನ ಕೊನೆಯ ಸ್ಪರ್ಧೆ ಜೊತೆ ಇದ್ದಾರೆ. ಮೇಡಮ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ಪಲ್ಲವಿ ಅಂತ, ಇಲ್ಲೇ ಸಾಕಾರ್ ನಗರದಿಂದ ಬಂದಿರೋದು. ನಾನು ಇವತ್ತು ಪತ್ರೊಡೆ ಅಂತ ಮಾಡಿದ್ದೀನಿ, ಮಂಗಳೂರು ಸೈಡ್ದು. ಇದರಿಂದ ಮಾಡೋದು, ಇದು ಕೆಸುವಿನ ಎಲೆಯಿಂದ. ಹಾಂ, ಈ ಭಾಗದಲ್ಲಿ ಏನಂತಾರೆ ಅದನ್ನ? ಕೆಸುವಿನ ಎಲೆ ಈ ಭಾಗದಲ್ಲಿ ಏನಾದ್ರು ಅಂತ ಕರೀತಾರೆ? ಯಾಕಂದ್ರೆ ನಮ್ಗೆ ಗೊತ್ತಾಗಲ್ಲ. ಸೇಮ್ ಅದೇನೆ ಕರೆಯೋದು, ಕೆಸುವಿನ ಎಲೆ ಅಂತಾನೆ ಕರೆಯೋದು. ಹಾಂ, ಈ ಸೀಸನ್ ಬಂದು ಜೂನಲ್ಲಿ ಮಾಡ್ತಾರೆ, ಮಳೆ ಟೈಮಲ್ಲಿ. ಏನು ಸ್ಪೆಷಾಲಿಟಿ? ಹೆಂಗೆ ಏನು ಹಾಕಿದ್ರೆ ಏನೋ ಮಾಡಿದ್ರೆ ಡಿಸೈನ್ ಎಲ್ಲ ಮಾಡಿದ್ದೀರಾ? ಇದಕ್ಕೆ ಫಸ್ಟ್ ಹಬೆಲ್ ಬೇಯಿಸ್ಕೋಬೇಕು ಇದನ್ನ, ಆಮೇಲೆ ನೆಕ್ಸ್ಟ್ ತುಪ್ಪದಲ್ಲಿ ಕರೆದ್ಬಿಟ್ಟು ಅದ್ರ ಮೇಲ್ಗಡೆನೆ ಎಳ್ಳು ಹಾಕೋದು ಅಷ್ಟೇ. ಅಂದ್ರೆ ಈ ಎಳ್ಳು ಅಂತಂದಾಗ ನಾರ್ಮಲ್ ಆಗಿ ಬಾಣತಿಯವರು ತಿನ್ನಕ್ ಆಗೋದಿಲ್ಲ ಅಲ್ವಾ? ಇದು ಬಾಣತಿಯವರು ಬಿಟ್ಬಿಟ್ಟು ಹೆಲ್ತ್ ಪರ್ಪಸ್ ಸಮಸ್ಯೆ ಏನೋ ಆಗೋದಿಲ್ಲ. ಹೆಲ್ತ್ ಸಂಬಂಧಪಟ್ಟ ಏನಾಗುತ್ತೆ? ಏನಿಲ್ಲ, ಯುಟಿಲೈಸ್ ಏನಾಗಬಹುದು ಇದರಿಂದ? ಅಂದ್ರೆ ಗುಡ್, ಏನು ತೊಂದರೆ ಏನಾಗಲ್ಲ. ಎಸ್, ನೋಡೋದಲ್ಲ 9 ಜನ ಕಾಂಪಿಟೇಟರ್ಸ್ ನಿಂತಿದ್ದಾರೆ. ಎಲ್ಲರೂ ಕೂಡ ಡಿಶ್ ರೆಡಿ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಡ್ಜಸ್ ಬಂದು 9 ಜನ ಮಾಡಿರುವಂಥ ಸ್ಪೆಷಲ್ ಫುಡ್ ಅನ್ನು ಟೇಸ್ಟ್ ಮಾಡ್ತಾರೆ. ಟೇಸ್ಟ್ ಮಾಡಿದ ನಂತರ ಕೊನೆ 5 ಜನರನ್ನ ಫೈನಲಿಸ್ಟ್ ಮಾಡಲಾಗುತ್ತೆ. 5 ಜನ ಫೈನಲಿಸ್ಟ್ ಅಲ್ಲಿ ನಾಳೆ ಅವರು ಇಲ್ಲೇ ಅಡಿಗೆ ಮಾಡಿ ಇಲ್ಲೇ ನಮ್ಮ ಕಣ್ಮುಂದೆನೆ ಮಾಡಿ ನಮಗೆ ಒಂದು ಕೊಡ್ತಾರೆ ಅಡಿಗೆ. ಆ ಅಡಿಗೆನ ನಮ್ಮ ಜಡ್ಜಸ್ ಟೇಸ್ಟ್ ನೋಡಿ ಫೈನಲ್ ಮಾಡ್ತಾರೆ. ಅದಾದ ನಂತರ ಒಂದು ಅವ್ರಿಗೆ ಪ್ರೈಸ್ ಅಂತ ಇರುತ್ತೆ. ಅದನ್ನ ಮುಂದಿನ ಹಂತದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಕ್ಯಾಮ್ರಾ ಪರ್ಸನ್ ಅದಾಫ್ ಜೊತೆ ರಮೇಶ್, TV5 ನ್ಯೂಸ್, ಬೆಂಗಳೂರು.